ಹಾಯ್ ಫ್ರೆಂಡ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರಾಜೇಶ್ವರಿ ಹಿರೇಮಠ್. ನನ್ನ ಚಾನಲ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ಅಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದು ನೋಡಿ ದಾಸವಾಳ ಗಿಡ ರೀಪಾಟ್ ಮಾಡ್ತಾ ಇರೋದು. ಮಣ್ಣು, ಅರಿಶಿನ, ಎಪ್ಸಮ್ ಸಾಲ್ಟು. ಮಣ್ಣಿಗೆ ವರ್ಮಿ ಕಾಂಪೋಸ್ಟ್ ಹಾಕಿದ್ದೀನಿ. ಅದಕ್ಕೆ ಹಿಂಗೆಲ್ಲ ಕಡಿಮೆ ಮಾಡಿ. ಸಾರಿ, ಪ್ರಯಾಗ್ರಾಜ್ ಹೋಗಿ ಬಂದು ಕೋಲ್ಡ್ ಆಗಿಬಿಟ್ಟು ಇನ್ನೂ ಕಮ್ಮಿ ಆಗಿಲ್ಲ ಕೋಲ್ಡ್. ಅದರಿಂದ ಸ್ವಲ್ಪ ಮಧ್ಯೆ ಧ್ವನಿ ಚೇಂಜ್ ಬರ್ತಾಯಿದೆ, ಏನು ಅನ್ಕೋಬೇಡ್ರಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕೋದು. ನೋಡಿ ಫ್ರೆಂಡ್, ನಮ್ಮ ಕಡೆ ಕಪ್ಪು ಮಣ್ಣು, ಅದಕ್ಕೆ ಮರಳು ಮಿಕ್ಸ್ ಮಾಡ್ತೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಿಡಗಳಿಗೆ ಹಾಕೋದು. ಕವರ್ಗಳಿಗೆಲ್ಲ ಅವೆಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ, ಅದು ತೆಗೆದು ಬೇರೆ. ಇದು ಗೋಧಿ ಹಿಟ್ಟಿನ ಕವರು, ಗೋಧಿ ಹಿಟ್ಟಿನ ಕವರ್ಗೆ ಹಾಕ್ತಾಯಿದ್ದೀನಿ. ಹಾಕ್ಬೇಡ ಸಣ್ಣ. ಅದರಲ್ಲೂ ಫಸ್ಟು ಒಣಗಿರೋ ಎಲೆ ಮತ್ತು ತೆಂಗಿನ ನಾರು ಹಾಕಿದ್ದೇನೆ. ತೆಂಗಿನ ನಾರಿಗೆ ಬೇರು ಬೇಗ ಬಿಟ್ಕೊಂತವೆ, ಬೇರು ಜಾಸ್ತಿ ಬರ್ತವೆ. ಗಿಡ ಬೇಗ ರಿಕವರ್ ಆಗುತ್ತದೆ. ನೋಡಿ, ದಾಸವಾಳ ಗಿಡ ಅದು ಚಿಕ್ಕದ್ರಲ್ಲಿತ್ತು, ತೆಗೆದು ಇದಕ್ಕೆ ಹಾಕಿದ್ದೀನಿ. ಇವಾಗ ಕವರಲ್ಲಿ ಗಿಡ ರೀಪಾಟ್ ಮಾಡಿದ್ಮೇಲೆ ಚೆನ್ನಾಗಿ ನೀರು ಹಾಕಬೇಕು. ನೀರು ತುಂಬ ಹಾಕಿಬಿಟ್ಟು ನೆರಳಲ್ಲಿ ಇಡಬೇಕು. ಒಂದು 4 ದಿವಸ ನೆರಳಲ್ಲಿ ಇಟ್ಟ ಆಮೇಲೆ ಬಿಸಿಲಿಗೆ ಇಡಬೇಕು. ಇದು ಕಂಪ್ಲೀಟಾಗಿ ಮತ್ತು ಚೆನ್ನಾಗಿ ಕವರ್ ಆದಮೇಲೆ ಹೂ ಬಿಡುತ್ತಲ್ಲ, ಮತ್ತು ಅವಾಗ ವಿಡಿಯೋ ಹಾಕ್ತೀನಿ. ಅದನ್ನು ರೀಪಾಟ್ ಮಾಡಿರೋದೆಲ್ಲ ಏನೇ ಕಟಿಂಗ್ ಏನೇ ಮಾಡೋದಿದ್ರೆ ಇವಾಗ ಮಾಡಬೇಕು. ಇವಾಗ ದುಂಡು ಮಲ್ಲಿಗೆ ಗಿಡ ಅಂತೂ ಇವಾಗ 1-2 ವರ್ಷ 1 ವರ್ಷ ಆಗಿದ್ರೆ ರೀಪಾಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ 6 ತಿಂಗಳಾಯಿತು ಅಂದರೆ ಅದಕ್ಕೆ ಗೊಬ್ಬರ ಹಾಕಬೇಕು. ಗೊಬ್ಬರ, ವರ್ಮಿ ಕಂಪೋಸ್ಟು, ಸಗಣಿ ಗೊಬ್ಬರ, ಆಮೇಲೆ ಚಾಯ್ ಪತ್ತಿ ಯೂಸ್ ಮಾಡಿರೋ ಟೀ ಪುಡಿ 3 ಮಿಕ್ಸ್ ಮಾಡಿ, ಸಾಸಿವೆ ಹಿಂಡಿ ಅಂತಾರಲ್ಲ, ಸಾಸಿವೆ ಹಿಂಡಿ ಸ್ವಲ್ಪ, ಇವು 4 ಮಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಅದು ಮಿಕ್ಸ್ ಮಾಡಿರೋದನ್ನು ದುಂಡು ಮಲ್ಲಿಗೆ ಗಿಡಕ್ಕೆ ಹಾಕಬೇಕು. ಇದು ನೋಡಿ, ಗಿಡಕ್ಕೆ ಇದು ಹ್ಯೂಮಿಕ್ ಆ್ಯಸಿಡ್ ಅಂತ, ಸ್ವಲ್ಪನೇ 1 ಲೀಟ್ರ್ ನೀರದು. ಒಂದು ಅರ್ಧ ಸ್ಪೂನು. ಇದ್ರೆ ಹಾಕಿ, ಇಲ್ಲಾಂದರೆ ಇಲ್ಲ. ಇರೋರು ಹಾಕ್ರಿ, ಇಲ್ಲೇ ಇದ್ರೆ ನೀರೇ ಹಾಕಿ, ತುಂಬ ಚೆನ್ನಾಗಿ. ಇವು
ಕಟಿಂಗ್ಗಳೆಲ್ಲ ಕಟ್ ಮಾಡಿದ್ಮೇಲೆ ಗಿಡಗಳ ಶೇಪ್ ಕೊಡೋಕ್ಕೆ ಇದೇ ಟೈಮು. ಈ ದಾಸವಾಳ ಗಿಡ ಜಾಸ್ತಿ ಹೈಟ್ ಬೆಳೀತಾಯಿದ್ರೆ ಎಲ್ಲ ಕಟ್ ಮಾಡಿಬಿಟ್ಟು ಕಟಿಂಗನ್ನು ಮತ್ತು ಬೇರೆ ಮಣ್ಣು ಮರಳು ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಕಟಿಂಗ್ಗಳು ನೆಡ್ರಿ, ಅದಕ್ಕೂ ಚೆನ್ನಾಗಿ ಗಿಡಗಳು ಬರ್ತವೆ. ನೋಡಿ, ಬೆಳಗ್ಗೆ ಸೂರ್ಯ ಬರ್ತಾಯಿದ್ದ 6 ಗಂಟೆಗೆ, ಅವಾಗ ಹಿಡ್ದಿರೋದು ಸೂರ್ಯಂಗೆ. ಮೇಲ್ಗಡೆ ಹೋಗಿದ್ದೆ, ಅವಾಗ ತೆಗೆದಿರೋದು. ಅಂಗೈಯಲ್ಲಿ ಸೂರ್ಯ ಸಿಗಲ್ಲ. ಇಲ್ಲ ಅಲ್ಲ ಟೆರೆಸ್ ಗಾರ್ಡನ್ ಬೇಸಿಗೆಗೆ ರೆಡಿ ಮಾಡಿದ್ದೀವಿ. ಬೇಸಿಗೆ ಅಲ್ವಾ, ಗ್ರೀನ್ ಆಗಿರುತ್ತೆ. ಬೇಸಿಗೆಗಾಲ ಸ್ವಲ್ಪ ನಮ್ಮ ಕಡೆ ಜಾಸ್ತಿ ಬಿಸಿಲು. ಗುಲ್ಬರ್ಗ ಸಿಕ್ಕಾಪಟ್ಟೆ ಬಿಸಿಲು. ಪೈಪ್ಗಳೆಲ್ಲ ಎಲಿದಲ್ಲಿ ಬಿದ್ದೋಜಾರ. ಇನ್ನ ಕ್ಲೀನ್ ಆಗ್ಬೇಕಿದೆ. ಇನ್ನೂ ತುಂಬ ಕೆಲಸ ಇದೆ ಮಾಡೋದೆಲ್ಲ. ನನ್ನ ಚಾನಲ್ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಕಮೆಂಟ್ ಮಾಡಿರಿ. ಯಾವ ಥರ ಇಡಬೇಕು ಗಿಡಗಳು, ಚೆನ್ನಾಗಿ ಇಟ್ಟಿದ್ದೀರಾ ಇಲ್ಲ ಅಂತ ಏನಾದರೂ ಹೇಳಿ ಪ್ಲೀಸ್. ಯಾರು ಏನು ಹೇಳ್ತಾ ಇಲ್ಲ, ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿರಿ.